ನಮಸ್ತೆ ಕರ್ನಾಟಕ. ನಾನಿವತ್ತು ಎಂಥ ಸರ್ಕಾರದ ಒಂದು ಯೋಜನೆ ಬಗ್ಗೆ ಹೇಳ್ತೀನಿ ಅಂದರೆ, ವಿಶೇಷವಾಗಿ ಹೆಣ್ಣುಮಕ್ಕಳಿಗಾಗಿ ಮಾಡಿದಂಥ ಸರ್ಕಾರದ ಯೋಜನೆ ಇದು. ಈ ಯೋಜನೆಯಲ್ಲಿ ನೀವು 1,000ದಿಂದ ಹೂಡಿಕೆಯನ್ನು ಸ್ಟಾರ್ಟ್ ಮಾಡ್ಬೋದು. ಸರ್ಕಾರದ ಗ್ಯಾರಂಟಿಯೊಂದಿಗೆ ಈ ಯೋಜನೆಯಡಿ 7.5% ಬಡ್ಡಿ ಸಿಗುತ್ತೆ. ಬ್ಯಾಂಕಲ್ಲಿಡೋ FD ಮತ್ತು RDಗಳು ಕೂಡ 6.5% ಬಡ್ಡಿ ಇರಬೇಕಾದ್ರೆ ಈ ಯೋಜನೆಯಲ್ಲಿ ನಿಮಗೆ 7.5% ಬಡ್ಡಿ ಸಿಗೋದು ಮತ್ತು ಕಂಪ್ಲೀಟ್ ಆಗಿ ಸುರಕ್ಷತೆಯನ್ನು ಕೂಡ ಕೊಡುತ್ತೆ. ಹಾಗಾದ್ರೆ ಬನ್ನಿ, ಯಾರ್ಯಾರು ಈ ಯೋಜನೆಯಡಿ ಲಾಭ ಗಳಿಸಬಹುದು ಅಂತ ನೋಡೋಣ. ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಯೋಜನೆ ಇದು. ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಯೋಜನೆಯ ಉದ್ದೇಶ ಅಂದರೆ, ಹೆಣ್ಮಕ್ಳು ಇನ್ವೆಸ್ಟ್ ಮಾಡೋದ್ರೊಳಗೆ ಮತ್ತು ಸೇವಿಂಗ್ ಮಾಡೋದನ್ನು ರೂಢಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಮತ್ತು ಸುರಕ್ಷಿತವಾಗಿ ಅವರ ದುಡ್ಡನ್ನು ಹೆಚ್ಚಿಸೋದು. ಇದನ್ನು ನೀವು ಯಾವುದೇ ಪೋಸ್ಟ್ ಆಫೀಸ್ ಅಥವಾ ಸರ್ಕಾರದ ಬ್ಯಾಂಕ್ಗಳಾಗಿರ್ತಾವಲ್ಲ, ಅಲ್ಲಿ ಈ ಯೋಜನೆಯನ್ನು ತೆಗೆದುಕೊಳ್ಬಹುದು. ಮತ್ತು ನೆನಪಿರಲಿ ಸ್ನೇಹಿತರೆ, ಈ ಯೋಜನೆ ಸಂಪೂರ್ಣವಾಗಿ ಭಾರತ ಸರ್ಕಾರದ 100% ಗ್ಯಾರಂಟಿ ಇದೆ. ಅಂದರೆ ಮಾರ್ಕೆಟ್ ಬೀಳಲಿ ಇಳಿಲಿ ಗೆಲ್ಲಲಿ ಏನೇ ಆದರೂ ಈ ಅಕೌಂಟ್ ಮೇಲೆ ನಿಮಗೆ ಕೆಟ್ಟ ಪ್ರಭಾವ ಮಾತ್ರ ಬೀಳೋದಿಲ್ಲ. ಫಿಕ್ಸ್ ರಿಟರ್ನ್ ಕೂಡ ಕೊಡುತ್ತೆ. ಸ್ನೇಹಿತರೆ, ಈ ಯೋಜನೆಯಡಿ ನೀವು ಮಿನಿಮಮ್ 1,000ನ ಕಟ್ಬೋದು. ಮ್ಯಾಕ್ಸಿಮಮ್ ಅಂದರೆ 2 ಲಕ್ಷ ಹೂಡಿಕೆಯನ್ನು ಮಾಡ್ಬೋದು. ಒಬ್ಬಳು ಹೆಣ್ಣುಮಗಳಿನ ಹೆಸರಲ್ಲಿ 1 ಅಥವಾ 2 ಅಕೌಂಟ್ನ ನೀವು ತೆಗಿಬೋದು. ಆದರೆ ಇಲ್ಲಿ ನೆನಪಿರಲಿ, ಟೋಟಲ್ ಆಗಿ ಡಿಪಾಸಿಟ್ ಮಾಡಿರೋ ಹಣ 2 ಲಕ್ಷಕ್ಕಿಂತ ಹೆಚ್ಚಾಗಬಾರ್ದು. ಮತ್ತು ಈ ಯೋಜನೆಯ ಮೆಚುರಿಟಿ ಕೇವಲ 2 ವರ್ಷ. ಅಂದರೆ ಇದೊಂದು ಶಾರ್ಟ್ ಟರ್ಮ್ ಪ್ಲ್ಯಾನ್ ಆಗಿದೆ. ಇದು ಲಾಂಗ್ ಟರ್ಮ್ ಹೂಡಿಕೆ ಮಾಡೋರಿಗೆ ಅಲ್ವೇ ಅಲ್ಲ, ಬೇಗ ರಿಟರ್ನ್ ಸಿಗಲಿ ಅನ್ನೋ ಹೆಣ್ಮಕ್ಳು ಇದರಲ್ಲಿ ಹೂಡಿಕೆನ ಮಾಡ್ಬೋದು. ಈಗ ಮಾತಾಡೋಣ ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ನ ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ. ಇದರಲ್ಲಿ ನಿಮಗೆ 7.5% ವರ್ಷಕ್ಕೆ ಬಡ್ಡಿ ಸಿಗುತ್ತೆ. 2 ವರ್ಷ ತನಕ ಇದರಲ್ಲಿ ಫಿಕ್ಸ್ ಬಡ್ಡಿ ನಿಮಗೆ ರಿಟರ್ನ್ ಆಗ್ತಾ ಇರುತ್ತೆ. ಮಾರ್ಕೆಟ್ ಡಲ್ ಇರಲಿ ಅಥವಾ ಬ್ರೈಟ್ ಇರಲಿ, ಈಗ 2025ರಲ್ಲಿ ಇದಕ್ಕಿರೋದು ಬಡ್ಡಿ ಅಂತಂದರೆ 7.5%. ಹಾಗಾದರೆ ನಿಮಗೆ ಇಲ್ಲಿ ನೀವು ಒಂದ್ಸಲ ದುಡ್ಡನ್ನು ಲಾಕ್ ಮಾಡಿದರೆ ಸಾಕು, ಯಾವುದೇ ಥರದ ನಿಮ್ಮ ದುಡ್ಡಿಗೆ ಬಡ್ಡಿ ಕೊಡೋದ್ರಲ್ಲಿ ತೊಂದರೆ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಒಂದು ವೇಳೆ 2 ಲಕ್ಷ ದುಡ್ಡನ್ನು ಹೂಡಿಕೆ ಮಾಡಿದರೆ ವರ್ಷಕ್ಕೆ 15,000 ಬಡ್ಡಿ ಸಿಗುತ್ತೆ. ಅಂದರೆ 2 ವರ್ಷ ಮುಗಿದ್ರೆ 2 ವರ್ಷದ ನಿಮ್ಮ ದುಡ್ಡು 15,000 ಸೇರಿ 2 ಲಕ್ಷಕ್ಕೆ ನಿಮಗೆ ವಾಪಸ್ಸಾಗಿ 2,30,000 ದುಡ್ಡು ಸಿಗುತ್ತೆ. ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ನಲ್ಲಿ ಅಕೌಂಟ್ ತೆಗೆದು ತುಂಬ ಸುಲಭ. ಪೋಸ್ಟ್ ಆಫೀಸ್ ಅಥವಾ HDFC, SBI, ICICI ಅಂತಹ ಯಾವುದೇ ಆಥರೈಸ್ ಆಗಿರೋ ಬ್ಯಾಂಕ್ಗಳಲ್ಲಿ ಹೋಗಿ ನೀವು ಅಕೌಂಟ್ನ ತೆಗಿಬೋದು. ಇದಕ್ಕೆ ತುಂಬ ಸಿಂಪಲ್ ಆಗಿರೋಂಥ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 2 ಫೋಟೋಸ್, 1000 ರೂಪೀಸ್ ನೀವು ಮಿನಿಮಮ್ ದುಡ್ಡನ್ನು ಹೂಡಿಕೆ ಮಾಡಬೇಕು. ಸ್ನೇಹಿತರೆ, ಒಂದು ವೇಳೆ ನೀವು ಮೈನರ್ ಆಗಿರೋರು ಅಂದರೆ 18 ವರ್ಷದ ಕೆಳಗಿರೋ ಹೆಣ್ಮಕ್ಳಿಗೂ ಕೂಡ ನೀವು ಇದರಲ್ಲಿ ದುಡ್ಡನ್ನು ಹಾಕ್ಬೋದು. ನೀವು ಗಾಡಿಯನ್ನಾಗಿ ದೊಡ್ಡವರು ಅಕೌಂಟ್ನ ತೆಗಿಬೋದು. ಮತ್ತು ನೀವೇನಾದರೂ ಪ್ರೀ ಮೆಚ್ಯೂರ್ ವಿತ್ಡ್ರಾವಲ್ ರೂಲ್ಸ್ ಇದೆ ಅಂತ ಕೇಳಿದ್ರೆ, ಹೌದು, ಒಂದು ವೇಳೆ ಅರ್ಜೆಂಟಾಗಿ ನಿಮಗೆ ಹಣ ಬೇಕಿದ್ದರೆ ಇದರಲ್ಲಿ ಪ್ರೀ ಮೆಚ್ಯೂರ್ ವಿತ್ಡ್ರಾವಲ್ ರೂಲ್ಸ್ ಪ್ರಕಾರ ಹಣ ತೆಗಿಬೋದು. ಆದರೆ ನೆನಪಿರಲಿ, ಯಾವಾಗ ಇದು ಪಾಸಿಬಲ್ ಅಂದರೆ ಅಕೌಂಟ್ ತೆಗೆದು ನೀವು 1 ವರ್ಷ ಮುಗ್ದಿರಬೇಕಾಗುತ್ತೆ. ಟೋಟಲ್ ನೀವು ಎಷ್ಟು ದುಡ್ಡನ್ನು ಡಿಪಾಸಿಟ್ ಮಾಡಿದ್ರೋ ಅದರಲ್ಲಿ ನಿಮಗೆ 40% ಹಣ ಸಿಗುತ್ತೆ. ಆದರೆ ಇದರಲ್ಲಿ ನೀವು ಎಮರ್ಜೆನ್ಸಿ, ಮೆಡಿಕಲ್ ಅಥವಾ ಎಜುಕೇಷನ್ ಏನಾದರೂ ಇಂಪಾರ್ಟೆಂಟ್ ರೀಸನ್ಸ್ನ ಕೊಡಬೇಕಾಗತ್ತೆ. ಆದರೆ 2 ವರ್ಷ ಮುಗಿಯೋಕ್ಕೂ ಮೊದಲು ನೀವು ಈ ಥರ ಮಾಡೋದ್ರಿಂದ ನಿಮ್ಮ ಇಂಟ್ರೆಸ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಕೂಡ ಇದೆ. ಬನ್ನಿ, ಇನ್ನೊಂದು ದೊಡ್ಡ ಪ್ರಶ್ನೆ ಅಂದರೆ ಟ್ಯಾಕ್ಸ್ ಮತ್ತು ಸೇಫ್ಟಿ ಮ್ಯಾಟ್ರ್. ನೀವು ಟ್ಯಾಕ್ಸಲ್ಲಿ ನೋಡಬೇಕಂದ್ರೆ ITRನಲ್ಲಿ ನೀವು ತೆಗೆದ ಅಕೌಂಟ್ ಬಗ್ಗೆ ತೋರಿಸಬೇಕಾಗುತ್ತೆ. ಇನ್ನು ಸೇಫ್ಟಿ ಮ್ಯಾಟ್ರ್ ಬಂದರೆ ತೊಂದರೆನೇ ಇಲ್ಲ, ಭಾರತ ಸರ್ಕಾರದ ಗ್ಯಾರಂಟಿ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳಬೇಕು ಅಂತಂದರೆ, ಯಾರು ಈ ಅಕೌಂಟ್ನ ತೆಗಿಬೋದು ಅಂತ. ಹೌಸ್ ವೈಫ್ ಆಗಿರಲಿ, ವರ್ಕಿಂಗ್ ವುಮೆನ್ ಆಗಿರಲಿ, ಮದರ್ಸ್, ಯಂಗ್ ಗರ್ಲ್ಸ್, ಯಾರು ಬೇಕಾದರೂ ಇದರಲ್ಲಿ ದುಡ್ಡನ್ನು ಹಾಕ್ಬೋದು. ಯಾರು ಲೋ ರಿಸ್ಕ್ ಮತ್ತು ಫಿಕ್ಸ್ ರಿಟರ್ನ್ ಬೇಕು ಅನ್ಕೋತಾರೋ ಆ ಹೆಣ್ಮಕ್ಳಿಗಾಗಿ ಇದು ಪರ್ಫೆಕ್ಟ್. ಒಂದು ವಿಷಯ ನೆನಪಿರಲಿ, ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟನ್ನು ಬ್ಯಾಂಕ್ FD ಅಥವಾ ಪೋಸ್ಟ್ ಆಫೀಸ್ RDಗೆ ಹೋಲಿಸಿದರೆ ತುಂಬ ಬೆಟರ್ ಆಗಿದೆ. ಯಾಕಂದರೆ ಅದರಲ್ಲಿ ನಿಮಗೆ ಸಿಗೋದು 6.5% ಬಡ್ಡಿ ಮಾತ್ರ. ಆದರೆ ಈ ಅಕೌಂಟ್ನಲ್ಲಿ ನಿಮಗೆ ಸಿಗೋದು 7.5% ಬಡ್ಡಿ. ಸ್ನೇಹಿತರೆ, ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್ ಅನ್ನೋದು ಇದೊಂದು ಸೇಫ್ಟಿಯಾಗೂ ಇದೆ, ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯದು, ಮೆಚುರಿಟಿ ಅಲ್ಲಿ ನಿಮಗೆ ದುಡ್ಡು ಫಿಕ್ಸ್ ಆಗಿ ಸಿಗುತ್ತೆ, ಭಾರತ ಸರ್ಕಾರದ ಗ್ಯಾರಂಟಿ ಕೂಡ ಇದೆ. 2 ವರ್ಷದ ಲೆಕ್ಕನೇ ನೋಡಿದರೆ ತುಂಬಾ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಇದು. ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಆಲ್ ಅಪ್ಡೇಟ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.